ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಿಥುನ ರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಬುಧ, ಶನಿ, ರಾಹು, ಕೇತು ಮತ್ತು ಗುರು ಸಂಚಾರದಿಂದ ಮಿಥುನ ರಾಶಿಯವರು 2026 ಜನವರಿ ತಿಂಗಳಲ್ಲಿ ಹೇಗಿರ್ತಾರೆ, ಯಾವ ಫಲ ಅವರಿಗೆ ದೊರೆಯುತ್ತೆ, ಎಷ್ಟು ಕೆಡಕಿದೆ ಹಾಗೆ ಎಷ್ಟು ಒಳಿತಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಜನವರಿ 2026ರಲ್ಲಿ ಮಿಥುನ ರಾಶಿಯವರಿಗೆ ಒಂದು ಅವಕಾಶದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಬುಧನು ಬಲವಾಗಿ ಸಂಚರಿಸ್ತಾ ಇರೋದ್ರಿಂದ ಕಮ್ಯುನಿಕೇಷನ್ ಫೀಲ್ಡ್, ರೈಟಿಂಗ್ ಫೀಲ್ಡ್, ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಹಾಗೆಯೇ ಅಧ್ಯಯನ ಕ್ಷೇತ್ರಗಳಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದ್ಭುತವಾದ ಒಂದು ಯಶಸ್ಸು ಕಾದಿದೆ ಅಂತಲೇ ಹೇಳ್ಬೋದು. ಇನ್ನು ಗುರು 11ನೇ ಸ್ಥಾನದಲ್ಲಿ ಇರೋದ್ರಿಂದ ಲಾಭ, ನೆಟ್ವರ್ಕ್ ಮತ್ತು ವಿಶ್ ಫುಲ್ಫಿಲ್ಮೆಂಟ್ ಆಗೋಂಥ ಒಂದು ಚಾನ್ಸಸ್ ಅಧಿಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿ 9ನೇ ಮನೆಯಲ್ಲಿರೋದ್ರಿಂದ ಲರ್ನಿಂಗ್, ಡಿಸಿಪ್ಲಿನ್, ಲಾಂಗ್ ಟರ್ಮ್ ಬೆನಿಫಿಟ್ಸು ನಿಮಗೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ರಾಹು 10ನೇ ಮನೇಲಿರೋದ್ರಿಂದ ನಿಮ್ಮ ಕ್ಯಾರಿಯರ್ನಲ್ಲಿ ಸ್ಪರ್ಧೆ ಇರುತ್ತೆ. ನೀವೇನು ಉದ್ಯೋಗ ಮಾಡ್ತಿರ್ತೀರ ಅಲ್ಲಿ ನಿಮಗೆ ಸ್ಪರ್ಧೆನೂ ಇರುತ್ತೆ, ಹಾಗೆಯೇ ಗೆಲುವು ಕೂಡ ದೊಡ್ಡದಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಕೆಲಸ ಮತ್ತು ವೃತ್ತಿ, ಕೆರಿಯರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಒಂದು ತಿಂಗಳಲ್ಲಿ ಮೈನ್ ಬುಧ ಮತ್ತು ರಾಹು ಮತ್ತು ಶನಿ, ಬುಧ ಪ್ಲಸ್ ರಾಹು ಪ್ಲಸ್ ಶನಿ, ಈ 3 ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಚಲನೆಯಿಂದ ಕೆಲಸದಲ್ಲಿ ಒಂದು ಹೊಸ ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಅಂದರೆ ಸ್ಪೆಷಲ್ ಆಪರ್ಚುನಿಟಿ, ಹೊಸ ಅವಕಾಶಗಳು ದೊರೆಯುತ್ತವೆ ಅಂತಲೇ ಹೇಳ್ಬೋದು. ಲೀಡರ್ಶಿಪ್ ರೋಲ್ ಏನಾದರೂ ನೀವು ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಈ ಒಂದು ಮಂತಲ್ಲಿ ನಿಮಗೆ ಒಂದು ಹೊಸ ಜವಾಬ್ದಾರಿ ಬರುತ್ತೆ ನಿಮಗೆ. ಅದನ್ನು ನೀವು ಫುಲ್ಫಿಲ್ ಮಾಡ್ತೀರಾ. ಪ್ರಾಜೆಕ್ಟ್ ಕಾಂಪಿಟೇಷನ್ನು ಬೇಗ ಇರುತ್ತೆ. ನೀವು ಬೇಗ ನಿಮ್ಗೆ ಏನಕ್ಕೆ ಕೊಟ್ಟಿರ್ತಕ್ಕಂಥ ವರ್ಕ್ನ ಬೇಗ ಮಾಡ್ತೀರಾ. ನೆಟ್ವರ್ಕ್ ಥ್ರೂ ಪ್ರಮೋಷನ್ನು, ರೆಕಗ್ನೇಷನ್ನು ನಿಮ್ಮ ಬಗ್ಗೆ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೀಡಿಯಾದಲ್ಲಿ, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ, ರೈಟಿಂಗಲ್ಲಿ, ಅಂದರೆ ಇದು ಪತ್ರಿಕಾ ವಲಯದಲ್ಲಿ, ಟೀಚಿಂಗ್ ಫೀಲ್ಡ್, ಈ ಥರ ಒಂದು ಕ್ಷೇತ್ರಗಳಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ಈ ಒಂದು ತಿಂಗಳು ತುಂಬ ಶುಭವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ಲು, IT ಡಿಪಾರ್ಟ್ಮೆಂಟು ಮತ್ತು ಸಾಫ್ಟ್ವೇರ್ ಫೀಲ್ಡಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಇಮ್ಮಿಡಿಯೇಟ್ ಸಡನ್ ಗ್ರೋತ್ ಆಗುತ್ತೆ. ಅಂದರೆ ಒಂದು ಪ್ರಮೋಷನ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದಾವೆ ನಿಮಗೆ ಅಲ್ಲಿ. ಎಲ್ಲಿ ಗೊತ್ತಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟು, IT ಡಿಪಾರ್ಟ್ಮೆಂಟು ಮತ್ತು ಸಾಫ್ಟ್ವೇರ್ ಸಂಬಂಧಪಟ್ಟಂಗೆ ಆ ಕ್ಷೇತ್ರಗಳಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಲಕ್ಕಿ ನೀವು ಈ ಒಂದು ತಿಂಗಳಲ್ಲಿ. ಬಟ್ ನಿಮಗೆ ಮೇನ್ ಹೆಂಗೆ ಗೊತ್ತಾ, ಜನವರಿ 2nd ವೀಕಲ್ಲಿ ಮಿಸ್ಇನ್ಫಾರ್ಮೇಷನ್ ಅಥವಾ ನಿಮಗೆ ಈಗ ಮಾತಾಡುವಾಗ ನಿಮ್ಗೆ ಕನ್ಫ್ಯೂಷನ್ ಆಗಿಬಿಡ್ತೀರ, ಗೊಂದಲ ಆಗ್ತೀರಾ, ಯಾರು ಏನು ಹೇಳ್ತಿದ್ದಾರೆ, ಏನಕ್ಕೆ ಮಾತಾಡ್ತಿದ್ದಾರೆ, ಅಥವಾ ನಿಮ್ಮ ಮ್ಯಾನೇಜರ್ ಆಗಿರಲಿ, ದೊಡ್ಡ ನಿಮ್ಗಿಂತ ಸೀನಿಯರ್ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ನೀವು ಅದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ಎಡೋತೀರ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ನೀವು ಗಮನ ಇಟ್ಟು ಕೇಳಿದ್ರಿ ಅಂದರೆ ನಿಮಗೇನೇ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಫೈನಾನ್ಷಿಯಲಿ ನೀವು ಹೇಗಿರ್ತೀರಾ, 11ನೇ ಮನೇಲಿ ಗುರು, 10ನೇ ಮನೇಲಿ ರಾಹು, ಬುಧ. ಇವರೆಲ್ಲರ ಒಂದು ಶಕ್ತಿಯಿಂದ, ಗುರುವಿನ ಒಂದು ಆಶೀರ್ವಾದದಿಂದ ಫೈನಾನ್ಷಿಯಲ್ ಸಪೋರ್ಟು ಮತ್ತು ಗೇನ್ ಜಾಸ್ತಿ ಆಗುತ್ತೆ, ದುಡ್ಡು ಸಂಪಾದನೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಬಿಸ್ನೆಸ್ ಆಗಿರಲಿ ಅಥವಾ ಉದ್ಯೋಗ ಮಾಡ್ತಿದ್ರು ಆಗಿರ್ಬೋದು, ಒಟ್ಟು ಗೇನ್ ಇರುತ್ತೆ, ಹಣಕಾಸು ಅರಿವಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಡನ್ ಇನ್ಕಮ್ ಚಾನ್ಸಸ್ ರಾಹುವಿನಿಂದ ಬರುತ್ತೆ. ಅಂದರೆ ಹೇಗೆ ಗೊತ್ತಾ, ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಲಾಭ ಜಾಸ್ತಿ ಬರೋವಂಥ ಚಾನ್ಸ್ಗಳು ಇರ್ತವೆ. ವ್ಯವಹಾರ ಮಾಡೋರಿಗೆ ಇದು ಅರ್ಥ ಆಗುತ್ತೆ. ಉದ್ಯೋಗ ಮಾಡ್ತಾ ಇರೋರಿಗೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ತಾಯಿದ್ರೆ ಅದು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಮಂತ್ಲಿ ಸ್ಯಾಲ್ರಿ ತೊಗೊತಾ ಇದ್ದರೆ ನಿಮ್ಮ ಮಂತ್ ಎಂಡಲ್ಲಿ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಬುಧನ ಆಶೀರ್ವಾದದಿಂದ ನಿಮಗೆ ಸ್ಮಾರ್ಟ್ ಮನಿ ಡಿಸಿಷನ್ಸ್, ಅಂದರೆ ಇಮಿಡಿಯೇಟ್ ಒಂದು ಡಿಸಿಷನ್ ತೊಗೊತೀರಾ. ನೀವು ದುಡ್ಡನ್ನ ಯಾವ ಥರ ಖರ್ಚು ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕು ಅನ್ನೋದು ಅದು ಫೈನಾನ್ಷಿಯಲ್ ಫೀಲ್ಡಲ್ಲಿ ಇರೋರಿಗೆ ಬೇಗನೆ ಅರ್ಥ ಆಗುತ್ತೆ. ನೀವೇನಾದರೂ ಶೇರ್ ಮಾರ್ಕೆಟ್ ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಿ ಕಾಣಿಸ್ತಿರುತ್ತೆ ಅಮೌಂಟ್, ನಿಮಗೆ ಲಾಭ ಬರ್ತಿದೆ ಅಂತ ಇಮಿಡಿಯೇಟ್ ನೀವು ಡಿಸಿಷನ್ ತೊಗೊಳ್ಳೋ ಅಂತ ಕ್ಯಾಪಬಿಲಿಟಿ ನಿಮ್ಗೆ ಈ ಒಂದು ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಹಣಕಾಸು ಯಾವಾಗ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಜನವರಿ 12ನೇ ತಾರೀಕಿಂದ 25ನೇ ತಾರೀಕುವರೆಗೂ ಸಿಕ್ಕಾಪಟ್ಟೆ ಟ್ರಾನ್ಸಾಕ್ಷನ್ ಇರುತ್ತೆ ದುಡ್ಡಿಂದ. ಈ ಒಂದು ಟೈಮಲ್ಲಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಹಣನ ನೀವು ಸೇವ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಜನವರಿ 4ನೇ ತಾರೀಕಿಂದ 9ನೇ ತಾರೀಕುವರೆಗೂ ಖರ್ಚು ಜಾಸ್ತಿ ಇರುತ್ತೆ. ಇಂಪಲ್ಸ್ ಸ್ಪೆಂಡಿಂಗ್ ಅವಾಯ್ಡ್ ಮಾಡ್ಬೇಕು. ನೀವು ಸುಮ್ಮನೆ ಯದ್ವಾ ಖರ್ಚು ಮಾಡಿದ್ರಿ ಅಂದರೆ ನಿಮಗೆ ಸೇವ್ ಆಗೋಲ್ಲ ಅಮೌಂಟು. ಸ್ಪೆಂಡಿಂಗ್ ಸ್ವಲ್ಪ ನಿಮ್ಮ ಏನು ಎಕ್ಸ್ಪೆನ್ಸ್ ಇದೆ ಅದನ್ನು ಕಡಿಮೆ ಮಾಡ್ತಾ ಬನ್ನಿ. ಹಣದ ಲಾಭ ನಿಮಗೆ ಸ್ಟಡಿ ಆಗಿರುತ್ತೆ. ಇನ್ಕಮ್ಮು ಮತ್ತು ಹೊಸ ಇನ್ಕಮ್ ಏನು ಬರ್ತಾ ಇರುತ್ತೆ ಅದು ಬರ್ತಾನೆ ಇರುತ್ತೆ, ಅದರಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಇರೋಲ್ಲ. ಬಟ್ ಸೇವಿಂಗ್ಸು ಮತ್ತು ಮಾಡರೇಟು ಸ್ಟ್ರಾಂಗ್ ಮಾಡ್ಕೋಬೇಕು ನೀವು, ಆಯಿತಾ.
ಇನ್ನು ಲವ್ ಅಥವಾ ಮ್ಯಾರೇಜ್, ಪ್ರೀತಿ ವೈವಾಹಿಕ ಜೀವನದ ಬಗ್ಗೆ ಮಾತಾಡಬೇಕಂತಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಸ್ವೀಟ್ ಕಮ್ಯುನಿಕೇಷನ್ಸ್ ಇರುತ್ತೆ. ಪ್ರೀತಿಯ ಮಾತುಕತೆಗಳು, ಸಂತೋಷದ ವಾತಾವರಣ ಈ ಒಂದು ಸಮಯದಲ್ಲಿ ಇರುತ್ತೆ. ಅಥವಾ ಲವರ್ಸ್ಗೆ ಮಿಡ್ಲ್ ಆಫ್ ಮಂತ್ ರೀಕನೆಕ್ಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ. ಬಿಟ್ಟೋಗಿದ್ದಾರೆ, ಮಾತಾಡ್ತಿಲ್ಲ, ದೂರ ಆಗಿದ್ದಾರೆ, ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ತಿಂಗಳ ಮಧ್ಯ ನಂತರ ನಿಮಗೆ ಮತ್ತೆ ಅವರು ಕನೆಕ್ಟ್ ಆಗ್ತಾರೆ, ಲಿಂಕ್ ಸಿಗುತ್ತೆ, ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಅಂತಲೇ ಹೇಳ್ಬೋದು. ಅಥವಾ ನೀವೇ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಸಿಂಗಲ್ ಆಗಿದ್ದೀರಾ ಅಂತಂದರೆ ಹೊಸ ಹುಡುಗಿ ಸಿಗಲಿ, ಹೊಸ ಫ್ರೆಂಡ್ಸ್ ಸಿಗಲಿ ನಿಮಗೆ, ಅವರಿಂದ ಕೂಡ ನಿಮಗೆ ಒಂದು ಸಂತೋಷ ಆಗೋಂಥ ಚಾನ್ಸಸ್ ಇದೆ. ಇನ್ನು ಕುಟುಂಬದಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಹೋಗ್ತೀರಾ, ನೀವು ಭಾಗವಹಿಸ್ತೀರಾ, ಅದರಿಂದ ಕೂಡ ನಿಮಗೆ ಸಂತೋಷ ಸಿಗುತ್ತೆ. ಕೇತುವಿಂದ ನಿಮಗೆ ಸ್ವಲ್ಪ ಡೌಟ್ಸು ಮತ್ತು ಓವರ್ ಥಿಂಕಿಂಗು ಇವೆಲ್ಲ ಆಗ್ತಾ ಇರುತ್ತೆ ಮೈಂಡಲ್ಲಿ. ಇದನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. ಅದು ಕೆಲಸ ಸ್ಥಳ ಆಗಿರಲಿ ಅಥವಾ ಮನೇಲಾಗಿರಲಿ, ಡೌಟ್ ಮಾಡಬೇಡಿ, ಓವರ್ ಥಿಂಕಿಂಗು ಮಾಡೋಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಶಾಂತಿ ಇದೆ, ಹಿರಿಯರ ಗೈಡ್ಲೈನ್ಸ್ ಸಿಗುತ್ತೆ, ಮನೆಗೆ ಸಂಬಂಧಪಟ್ಟಂಗೆ ಏನೇನೋ ಖರೀದಿ ಮಾಡ್ತೀರಾ, ಸ್ನೇಹಿತರಿಂದ ಮತ್ತು ಸಹೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ವಿಷಯಕ್ಕೆ ಮಾತಾಡೋದಾದರೆ ಚೆಸ್ಟ್ ಕಂಜನ್ಷನ್ ಬರುತ್ತೆ, ಥ್ರೋಟ್ ಡ್ರೈನೆಸ್ ಆಗುತ್ತೆ, ನರ್ವ್ ಸ್ಟ್ರೆಸ್ ಆಗುತ್ತೆ, ಮತ್ತು ಆ್ಯಸಿಡಿಟಿ ಇರುತ್ತೆ. ರಾತ್ರಿ ಸ್ವಲ್ಪ ವರ್ಕ್ ಮಾಡೋದನ್ನ ಕಡಿಮೆ ಮಾಡಿ. ಎಲ್ಲದರಿಂದ ನಿಮಗೆ ಆರೋಗ್ಯ ಒಂದು ಕಂಡೀಷನಿಗೆ ಬರೋಂಥ ಚಾನ್ಸಸ್ ಇದೆ. ಇಲ್ಲಾಂದರೆ ಓವರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ ಅಂತ ನೀವು ಕೇಳಿದರೆ, ಬುಧವಾರ ದಿನ ಓಂ ಬುಧಾಯ ನಮಃ ಅಂತೇಳಿ ನೀವು ಪ್ರತಿದಿನ 21 ಬಾರಿ, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಬುಧವಾರ ಕುಜ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತಂದರೆ ಊರಲ್ಲಿ ಶನಿ ದೇವರ ದೇವಸ್ಥಾನ ಇತ್ತು ಅಂದರೆ ಅಲ್ಲಿ ಎಳ್ಳೆಣ್ಣೆ ದೀಪನ ಪ್ರತಿ ಶನಿವಾರ ಹಚ್ಚಿ 4 ವಾರ, ಅಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಆ ದೇವಸ್ಥಾನವೂ ಇಲ್ಲ ಅಂದರೆ ಅಟ್ಲೀಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಾದರೂ ಎಳ್ಳೆಣ್ಣೆ ದೀಪ ಹಚ್ಬೋದು. ಇನ್ನು ಗುರುವಿನ ಅನುಗ್ರಹ ಇರೋದ್ರಿಂದ ಗುರುವಿಗೆ ನೀವು ಯೆಲ್ಲೋ ಕಲರ್ ಹೂ ಕೊಡಬೇಕು. ಆ ಯೆಲ್ಲೋ ಕಲರ್ ಹೂ ಅಂದರೆ ಶಾಂತಿಗೆ ಹೂ ಇರುತ್ತಲ್ಲ, ಆಲ್ಮೋಸ್ಟ್ ಅವನ್ನು ಹೋಗಿ ನೀವು ಒಂದು ಅರ್ಪಿಸೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವುವು ಅಂತಂದರೆ 6, 11, 14, 17, 22 ಮತ್ತು 28 ಈ ದಿನಗಳಲ್ಲಿ ನೀವೇನಾದರೂ ಕೆಲಸಕ್ಕೆ ಕೈ ಹಾಕಿದರೆ ನಿಮಗೆಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತವೆ. ಇನ್ನು ನೀವು ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಅವ್ಯಾವಪ್ಪ ದಿನಗಳು ಅಂದರೆ 3, 4, 9, 15 ಮತ್ತು 24 ಈ ಒಂದು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಈ ತಿಂಗಳಲ್ಲಿ ನಿಮಗೆ ಲಕ್ಕಿ ಕಲರ್ ಗ್ರೀನ್ ಮತ್ತು ಲೈಟ್ ಬ್ಲೂ, ಲಕ್ಕಿ ನಂಬರು 5, ಲಕ್ಕಿ ಡೈರೆಕ್ಷನ್ ಪೂರ್ವ, ಲಕ್ಕಿ ಗಾಡ್ ಬಂದು ವಿಷ್ಣು. ಇನ್ನು ಲಕ್ಕಿ ಟೈಮ್ ಬಂದು 9 ಗಂಟೆ 15 ನಿಮಿಷದಿಂದ 11 ಗಂಟೆ ಮಾರ್ನಿಂಗು, ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ 4 ಗಂಟೆವರೆಗೂ. ಟೋಟಲಾಗಿ ಹೇಳ್ಬೇಕಂದ್ರೆ ಮಿಥುನ ರಾಶಿಯವರಿಗೆ 2026 ಜನವರಿ ಏನಿದೆ ಉತ್ತಮ ಅವಕಾಶಗಳು ದೊರೆಯುವಂಥ ಮತ್ತು ಲಾಭ ಮತ್ತು ಹೊಸ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ಬರುತ್ತೆ. ಟೋಟಲಾಗಿ ಒಂದು ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು. ಬುಧನ ಶಕ್ತಿ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ಅಲ್ಲ, ಅದರಲ್ಲಿ ನಿಮಗೆ ಲಾಭ ತಂದುಕೊಡುತ್ತೆ. ಲಾಭ ಅಂದರೆ ಹಣಕಾಸಿಂದಲ್ಲ, ಗೆಲುವು. ನೀವು ಮಾತಾಡೋ ಶೈಲಿಗೆ ಜನ ಬಿದ್ದೋಗ್ಬಿಡ್ತಾರೆ. ಸೊ ಆ ಥರ ಚೆನ್ನಾಗಿ ಮಾತಾಡ್ತಾರೆ. ಗುರು ಶನಿ 2 ಸಹಕಾರದಿಂದ ಕೂಡ ಕ್ಯಾರಿಯರ್ ಮತ್ತು ಹಣಕಾಸು ವೃದ್ಧಿ ಆಗುತ್ತೆ. ಪ್ರೀತಿ ಜೀವನದಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು, ಬಟ್ ಗ್ರೌತ್ ಮತ್ತು ಸಕ್ಸಸ್ ಫೀಲ್ಡ್ ಮಾಸ ಅಂತಲೇ ಹೇಳ್ಬೋದು. ಟೋಟಲಾಗಿ ಈ ಮಿಥುನ ರಾಶಿಯವರಿಗೆ ಜನವರಿ 2026 ಒಳ್ಳೆಯ ದಿನ ಅಂತ ಹೇಳ್ಬೋದು, ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು.